ಯಾವಾಗ ಹೀರೋಗೆ ತನ್ನ ತಪ್ಪು ಏನು ಅಂತ ಗೊತ್ತಾಗತ್ತೆ ಅಲ್ಲಿಂದ ಸೀರಿಯಸ್ ಆಗಿ ಹೋಗುತ್ತೆ ಕತೆ ಅಂತ ಅನ್ಕೊಂಡೆ. ಬಟ್ ಹಂಗಾಗ್ಲಿಲ್ಲ. ಕಿಡ್ನಾಪ್ ಇಂದ ಹಿಡಿದು ಪ್ರತಿಯೊಂದ್ರಲ್ಲೂ ಕಾಮಿಡಿ ಮತ್ತೆ ಸೀರಿಯಸ್, ಕಾಮಿಡಿ ಸೀರಿಯಸ್. ಅದಂತೂ ನನಗೆ ನಿಜವಾಗ್ಲೂ ವೀಕ್ಷಕರಾಗಿ ತುಂಬಾ ಖುಷಿ ಕೊಟ್ಟಿರುವಂತದ್ದು. ಅದೇ ಇವಾಗ ಈ ಸ್ಕ್ರಿಪ್ಟ್ ಅಲ್ಲಿ ಇದ್ದಂತಹ ಚಾಲೆಂಜ್ ಏನು ಅಂತ, ಇದು ತುಂಬಾ ಚಾಲೆಂಜಿಂಗ್ ಸ್ಕ್ರಿಪ್ಟ್. ನೀವು ಸಿನಿಮಾ ನೋಡಿದಿರಾ? ಇದನ್ನ ನೀವು ಒಂದು ಕಥೆ ಅಂತ ಯಾರಿಗಾದ್ರೂ ಹೇಳಿದ್ರೆ ಈ ಸಿನಿಮಾದ ಕಥೆ ಇದು, ಈ ಊರಲ್ಲಿ ಹಿಂಗಿಂಗ್ ಆಗುತ್ತೆ, ಹಿಂಗಿಂಗಿದೆ ಅಂತಂದ್ರೆ ಇಟ್ಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್. ಅದ್ರಲ್ಲಿ ಏನು ನಗೋವಂಥದ್ದಿಲ್ಲ. ಸೊ ಒಂದು ರಾಜಕೀಯದ ಕಥೆಯನ್ನ ಹೇಳ್ತಿದ್ದಾನೆ ಅಂತ. ಬಟ್ ನನ್ಗಿರೋ ಚಾಲೆಂಜ್ ಏನು ಅಂತಂದ್ರೆ ಈಗಿನ ಕಾಲಘಟ್ಟದಲ್ಲಿ ನೀವು ಸೀರಿಯಸ್ ಆಗಿ ಹೇಳಿದ್ರೆ ತುಳುವಲ್ಲಂತೂ ಅಪ್ಪಿತಪ್ಪಿನೂ ಸಿನಿಮಾ ನೋಡಲ್ಲ, ಸೀರಿಯಸ್ ಆಗಿ ಹೇಳಿದ್ರೆ. ಅಂಡ್ ಕನ್ನಡ ಅಂತ ಬಂದಾಗ್ಲೂ ಜನರಿಗೆ ನೀವೇ 2.5 ಗಂಟೆ ಸುಮ್ಮನೆ ಏನಕ್ಕೊಂದು ಕಥೆನ ಕೇಳಕ್ ಹೋಗ್ತೀರಾ. ಸೊ ಮನೋರಂಜನೆ ಆಗ್ಬೇಕು. ಸೊ ಇಲ್ಲಿದ್ದಂತಹ ಚಾಲೆಂಜು ಎಷ್ಟು ಪರ್ಸೆಂಟೇಜ್ ನಗಿಸ್ತೀರಾ. ಬಿಕಾಸ್ ತುಂಬಾನು ನಕ್ಕು ಬಿಟ್ರೆ ಇಟ್ ವಿಲ್ ಬಿ ಅ ಕಾಮಿಡಿ ಎಂಟರ್ಟೈನರ್. ಎಂಡಿಗೆ ನಕ್ಕು ಅವ್ರಿಗೆ ಏನೋ ಅಂದ್ರೆ ಮಜಾ ಮಾಡಿದೀವಿ ಅಂತ ಬರ್ತಾರೆ. ಅಲ್ಲಿ 1% ಅಲ್ಲಿ ಒಂದು 20% ಆದ್ರೂ ವಿಷಯ ಅರ್ಥ ಆಗ್ಬೇಕು ಅವ್ರಿಗೆ. ಆ ಬ್ಯಾಲೆನ್ಸ್ ನೀವು ನೋಡಿದ್ರೆ ಎಲ್ಲೋ ಒಂದ್ ಕಡೆ ವಿಷಯ ಹೆವಿ ಅನ್ನಿಸ್ತಾ ಇದೆ ಅನ್ನೋಂತ ಟೈಮ್ಗೆ ಹ್ಯೂಮರ್ ಬರುತ್ತೆ. ಹ್ಯೂಮರ್ ಒಂದ್ ಸ್ವಲ್ಪ ನಕ್ಕು ಸಾಕಾಯ್ತು ಗುರು ಅಂತ ಅಂದಾಗ ಏನೋ ಒಂದು ಒಳ್ಳೆ ವಿಷಯ ಬರುತ್ತೆ ಅಲ್ಲಿ. ಇವಾಗ ಸುನಿಲ್ ಶೆಟ್ಟಿ ಅವ್ರ ಎಂಟ್ರಿನೂ ನೀವು ನೋಡಿ, ಒಂದ್ ಸ್ವಲ್ಪ ನಕ್ಕು ಇನ್ನೊಂದ್ ಸ್ವಲ್ಪ ಬ್ರೇಕ್ ಬೇಕು ಅನ್ನೋಂತ ಥಾಟ್ ಬರಲ್ಲ. ಬಟ್ ಆ ಟೈಮಿಂಗ್ ನಾವು ಸ್ಟಾರ್ಟ್ ಮಾಡಿದೀವಿ. ಇವಾಗ ಒಬ್ರು ವ್ಯಕ್ತಿ ಬರ್ತಾರೆ, ಅವರೊಂದು ಒಳ್ಳೆ ವಿಷಯ ಹೇಳ್ತಾರೆ ಅಂತ. ಸೊ ಆ ಗ್ರಾಫ್ ನೀವು ಸ್ಟಾರ್ಟಿಂಗ್ ಇಂದ ನೋಡಿದ್ರು ಹಂಗೆ ಇದೆ. ನಿಮ್ಮನ್ನ ನಗಿಸ್ತೀವಿ, ಏನೋ ಒಂದು ಒಳ್ಳೆ ವಿಷಯ ಹೇಳ್ತೀವಿ, ಆಮೇಲೆ ಸ್ವಲ್ಪ ನಗಿಸ್ತೀವಿ. ಆ ಟ್ರ್ಯಾಕ್ ನೋಡಿದ್ರೆ ಸುಮ್ಮನೆ ನಕ್ಕಿರಲ್ಲ ನೀವು, ಅದರಲ್ಲೂ ಒಂದು ವಿಷಯ ಕ್ಯಾರಿ ಆಗಿರುತ್ತೆ. ಸೊ ಅಲ್ಲೊಂದು ಒಳ್ಳೆ ವಿಷಯನ ಹೇಳ್ತೀವಿ. ಸೊ ಆ ರೈಟಿಂಗ್ ಪ್ಯಾಟರ್ನ್ ನನಗೆ ತುಂಬಾ ಇಷ್ಟ ಅದ ಆಕ್ಚುಲಿ.